ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಒಂದು 10 ನಿಮಿಷನ್ಯಾಗ ಅಗದಿ ಮಸ್ತಾಗಿ ಕ್ರಿಸ್ಪಿಯಾಗಿ ಚಕ್ಲಿ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ಕೊಡಾದೀನಿ. ಈಗ ಹಬ್ಬಕ್ಕೆ ಎಲ್ಲರೂ ಭೀ ಮಾಡ್ಕೋಬೋದು. ಮಾಡ್ಕೊಳ್ಳೋದು ಭಾಳ ಸಿಂಪಲ್ ಐತಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಅವಲಕ್ಕಿ ಚಕ್ಲಿ ಮಾಡಾಕ ನಾ ಇಲ್ಲಿ 1 ಕಪ್ ಅವಲಕ್ಕಿ ತಗೊಂಡೇನು. ಅರ್ಧ ಕಪ್ ಹುರಗಡ್ಲೆ ನಾವು ಇದಕ್ಕ ಪುಟಾಣಿ ಅಂತೇವು, ಅವತ್ನ ಅರ್ಧ ಕಪ್ ತಗೊಂಡೇನು. 1 ಕಪ್ ಅಕ್ಕಿ ಹಿಟ್ಟು ತಗೊಂಡೇನು. ಈಗ ಪುಟಾಣಿ ಮತ್ತ ಅವಲಕ್ಕಿ ಸಣ್ಣ ಮಾಡ್ಕೊಳ್ಳೋನು. ನಾ ಇಲ್ಲಿ ಒಂದು ಮಿಕ್ಸರ್ ಜಾರ್ ತಗೊಂಡೇನು. ಪುಟಾಣಿ ಹಾಕ್ತಾನು, ಇದ್ರಾಗ ಅವಲಕ್ಕಿ ಬಿ ಹಾಕ್ತಾನು. ಇದನ್ನೀಗ ಸಣ್ಣ ಮಾಡ್ಕೊಳ್ಳೋನು. ಅವಲಕ್ಕಿ ಮಿದುವಾದು ಆಗಿದಾವ ಅನಿಸ್ತಂದ್ರ ನೀವ ಒಂದ್ ಸ್ವಲ್ಪ ಹುರ್ಕೊಂಡ್ ಕಸಿಂದ ಸಣ್ಣ ಮಾಡ್ಕೋಬೇಕು. ಪೂರಾ ಪೌಡರ್ ಆಗಿ ಆಗ್ಬೇಕಿದ. ಇದ್ ನೋಡ್ರಿ ಸಣ್ಣ ಮಾಡ್ಕೊಂಡೆ ನಾನು. ಇದನ್ನೀಗ ಚಾನ್ಸ್ಕೋಬೇಕು. ಚಲೋದಂಗ ಪೌಡರ್ ಮಾಡ್ಕೋರಿ ಇದನ್ನ. ಮತ್ತೆ ಅದು ಇತ್ತಂದ್ರ ಚಕ್ಲೆ ನಡಿವಿ ಕಟ್ ಆಗ್ತಾವ, ಮತ್ತೆ ಎಣ್ಣೆಯಾಗ ಬಿಟ್ಟಾಗ ಕಟ್ ಆಗೋ ಚಾನ್ಸ್ ಇರ್ತತಿ. ಈಗ ಅಕ್ಕಿ ಹಿಟ್ಟು ಹೋಗ್ತಾನ ನಾನು. ಅಕ್ಕಿ ಹಿಟ್ಟು ಬಿ ಚಾನ್ಸ್ಕೋಬೇಕು. ಈಗೆಲ್ಲ ಬಿ ಒಮ್ಮೆ ಮಿಕ್ಸ್ ಮಾಡ್ಕೋರಿ. ಈ ತರ ಮಾಡಿ ನಾವ್ ಒಮ್ಮೆ ಇಟ್ಕೊಂಡಿ ಅಂದ್ರ 2-3 ತಿಂಗಳ ತನ ಚಲೋ ಇರ್ತಾವ ಇವ. ಮಕ್ಕಳಿಗೆ ಏನ್ರ ಬೇಕಂತಿರ್ತಾರಲ್ಲ ಆಗ ಮಾಡಿ ಇಟ್ಕೊಂಡ್ ನಾವ ಕುಡ್ಬಹುದು. ಮತ್ ದಿಢೀರಾಗಿ ಬಿ ಮಾಡ್ಕೋಬಹುದು. ಮಾಡ್ಕೊಳಕ್ಕೂ ಏನ್ ಭಾಳ ಟೈಮ್ ಹಿಡಿದಿಲ್ಲ. ಈಗ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು. 1 ಚಮಚ ಎಳ್ಳು ಹಾಕದೆ ನಾನು. ಎಳ್ಳು ಹಾಕಿ ಮಾಡ್ಕೋರಿ, ಟೇಸ್ಟ್ ಬಿ ಚಲೋ ಬರ್ತತಿ. 1 ಚಮಚ ಖಾರ, ರುಚಿಗೆ ಬೇಕಾಗುವಷ್ಟು ಉಪ್ಪ, 1 ಚಮಚ ಅಜ್ವಾಯಿನ್ ತಗೊಂಡೇನು. ಇವತ್ನ ಒಂದ್ ಸ್ವಲ್ಪ ಹಿಂಗ ಕೈಲೆ ತಿಕ್ಕಿ ಹಾಕ್ರಿ. ತಿಕ್ಕಿ ಹಾಕೋದ್ರಿಂದ ಅದ್ರ ಫ್ಲೇವರ್ ಚಲೋ ಬರ್ತತಿ. ಈಗ ಎಲ್ಲಾ ಬಿ ಮಿಕ್ಸ್ ಮಾಡ್ರಿ. ಇದ್ ಮಿಕ್ಸ್ ಆಗೈತಿ. ಈಗ ನಾವ್ ಇಲ್ಲಿ ಎಣ್ಣಿ ಬೇಕಾದ್ರೆ ತುಪ್ಪ ಬೇಕಾದ್ರ ಬೆಣ್ಣಿ ಯಾವ್ದಾದ್ರೆ ಒಂದ್ ಹಾಕೋಬೇಕು. ನಾ ಈಗ ಎಣ್ಣೆ ಹಾಕದೇನು. ಕಾಶಿಂದ ಹಾಕ್ತೇನೆ ಎಣ್ಣಿ ಕಾಯಕ್ ಇಟ್ಟಿದ್ದೇನೆ ನಾನು. ಅದನ್ನ ತಗೊಂಡ್ ಹಾಕ್ತೇನೆ ಇದ್ರಾಗ. 1-2 ಚಮಚ ಹಾಕಿರ ಸಾಕು. ಎಲ್ಲ ಚಲೋದಂಗ್ ಮಿಕ್ಸ್ ಮಾಡ್ಕೊರಿ ಒಮ್ಮೆ. ಇದ್ ನೋಡ್ರಿ ಎಣ್ಣೆ ಹಾಕಿ ಕಲಿಸಿದೆ ನಾನು. ಇದ್ ನೋಡ್ರಿ ಈ ತರ ಮುಟ್ಟಿಗೆ ಮಾಡ್ರೆ ಮುಟ್ಟಿಗೆ ಆಗ್ಬೇಕು. ಆ ತರ ಮಾಡ್ಕೋಬೇಕು ನಾವ. ಎಣ್ಣೆ ಹಾಕೋಬೇಕತ್ತ. ಈಗ ಹಿಟ್ ನಾದ್ಕೊಳ್ಳು. ಹಿಟ್ ನಾದ್ಕೊಳಕ್ ನಾವ ಬಿಸಿ ನೀರ್ ಹಾಕೋಬೇಕು. ನೀರ್ ಕಾಯಕ್ ಇಟ್ಟಿನ ಇಲ್ಲಿ ತಗೊಂಡ ಹಾಕ್ತಾನು. ಜರ ಜರ ಹಾಕಿ ಕಲ್ಸ್ಕೋರಿ. ಬೆಚ್ಚಗಿರು ನೀರ ಸುಡಾದೈತಿ ಹಿಟ್ಟ. ಇನ್ ನೀರ ತಣ್ಣೀರ್ ಹಾಕಿ ಹಿಟ್ಟ ನಾದ್ಕೊಳ್ಳು. ಪೈಲ 1 ಕಪ್ ಆಗುವಷ್ಟ ಬಿಸಿವ್ ನೀರ್ ಹಾಕೋರಿ. ಆಮ್ಯಾಗ ತಣ್ಣೀರ್ ಹಾಕಿ ನಾದ್ಕೋಬಹುದು. ನೋಡ್ರಿ ಚಕ್ಲಿ ಮಾಡ್ಕೋಬೇಕಾದ್ರ ನಾವ ಹಿಟ್ಟು ನಾದ್ಕೋಬೇಕಾದ್ರ ಬಹಳ ತಿಳುವು ನಾದಿದ್ವು ಅಂದ್ರ ಅದ್ ಕರೆಕ್ಟ್ ಆಗಿ ಶೇಪ್ ಬರುದಿಲ್ಲ. ಹಿಟ್ಟು ಬಹಳ ಗಟ್ಟಿ ಇರಬಾರ್ದು, ಬಹಳ ತಿಳುವು ಬಿ ಇರಬಾರ್ದು. ಇದ್ ನೋಡ್ರಿ ಹಿಟ್ಟ ನಾದ್ಕೊಂಡೆ ನಾನು. ಈಗ ಚಕ್ಲಿ ಮಾಡ್ಕೊಳಕ ರೆಡಿ ಇತ್ತ. ಹಿಟ್ಟು ತಗೊಂಡ್ ಕಸಿಂದ ಈ ಚಕ್ಲಿ ಒಳದಾಗ ಹಾಕೋನು. ಇದನ್ನ ನೀವು ಡೈರೆಕ್ಟ್ ಎಣ್ಣೆಯಾಗೂ ಬಿಟ್ಕೋಬಹುದು. ಇಲ್ಲಂದ್ರ ತೆಳಗ್ ಬಿಟ್ಟ ಆಮ್ಯಾಗ ಎಣ್ಣೆಯಾಗ ಹಾಕಿ ಫ್ರೈ ಮಾಡ್ಕೋಬಹುದು. ಇಲ್ಲಿ ನಾನು ಒಂದ್ ಪ್ಲೇಟ್ ತಗೊಂಡೇನು. ಪ್ಲೇಟ್ ಮ್ಯಾಗ ಮೊದಲ್ ಹಾಕಿ ಆಮ್ಯಾಗ ಹಾಕದೇನು. ಚಕ್ಲಿ ನೋಡ್ರಿ ನಿಮಗೆ ಎಷ್ಟು ದೊಡ್ಡ ಬೇಕಲ್ಲ ಅಷ್ಟು ದೊಡ್ಡ ಮಾಡ್ಕೋಬಹುದು. ನೋಡ್ರಿ ಈ ತರ ಮಾಡ್ಕೊಂಡ ಆಮ್ಯಾಗ ಎಣ್ಣೆಯಾಗ ಬಿಟ್ಕೊಳ್ಳೋನು. ಇಲ್ಲಿ ನೋಡ್ರಿ ಎಣ್ಣೆ ಕಾಯಕ್ ಇಟ್ಟಿದೆ ನಾನು. ಎಣ್ಣೆ ಕಾದೈತಿ. ಈ ಚಕ್ಲಿ ತಗೊಂಡ ಹಾಕೋನು. ಚಕ್ಲಿ ಹಾಕಿದ ಬಳಿಕ ಉರಿ ಸಣ್ಣ ಮಾಡ್ಕೋರಿ. ತಿರ್ಸ್ಕೊಳ್ಳೋನು.
ಮೀಡಿಯಂ ಉರಿ ಇಟ್ಟ ಮಾಡ್ಕೋರಿ. ಎರಡೂ ಕಡೆ ತಿರ್ಸಿ ಚಲೋದಂಗ್ ಫ್ರೈ ಮಾಡ್ಕೋರಿ. ಮೀಡಿಯಂ ಉರಿಯಲ್ಲಿ ಇಟ್ಟು ಮಾಡ್ಕೋದ್ರಿಂದ ಕ್ರಿಸ್ಪಿ ಆಗಿ ಅಗ್ದಿ ಮಸ್ತಾಗಿ ಬರ್ತಾವ ಚಕ್ಲಿ. ಇವು ನೋಡ್ರಿ ಆಗಿದಾವು. ನಾವ್ ಇದ್ರಾಗ ಅರಿಶಿನ ಪುಡಿ ಹಾಕಿಲ್ಲ, ಅದಕ್ಕಾಗಿ ಭಾಳ ಏನ್ ಬ್ರೌನ್ ಕಲರ್ ಬರೋದಿಲ್ಲ. ಇವ ನೋಡಿ ತಕ್ಕೋಬೇಕು ನೀವ. ಆಗಿದಾವು, ತಕ್ಕೋತೇನ ಈಗ. ನೋಡ್ರಿ ಏನ್ ಮಸ್ತಾಗಿ ಬಂದಾವ್ ಚಕ್ಲಿ ಅಂತ. ನಾನು ಉಳಿದ ಚಕ್ಲಿ ಬಿ ಇದೇ ತರ ಎಲ್ಲ ಫ್ರೈ ಮಾಡ್ಕೋತೇನು. ಆದ ಬಳಕ ತೋರಿಸ್ತೇನೆ ನಾನು ನಿಮಗ. ನೋಡ್ರಿ ಚಕ್ಲಿ ಏನ್ ಮಸ್ತಾಗಿ ಬಂದಾವ್ ನೋಡ್ಬೋದು ನೀವ. ಭಾಳ ಮಸ್ತಾಗಿ ಬಂದಾವ್. ನಾನು ನಿಮಗೊಂದ ಮುರಿದ್ ಬಿ ತೋರಿಸ್ತೇನೆ ನೋಡ್ರಿ. ಬಾಯಾಗಿಟ್ರನ ಕರಗ್ತಾವ, ಅಟ್ಟ ಮಸ್ತಾಗಿ ಬಂದಾವ್ ಚಕ್ಲಿ. ನೀವು ಮನೇಲಿ ಮಾಡಿ ನೋಡ್ರಿ, ತುಂಬಾ ಚೆನ್ನಾಗಿ ಬರ್ತಾವ. ನೋಡಿದ್ರಲ್ಲ ಅವಲಕ್ಕಿ ಚಕ್ಲಿ ಹೇಗೆ ಮಾಡ್ಕೊಳ್ಳೋದಂತ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.